ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಒಂದು ಡಿಫ್ರೆಂಟಾಗಿ ಚಿಕನ್ ಡ್ರಮ್ ಸ್ಟಿಕ್ ಮಾಡುವಂತಿದ್ದೇನೆ. ತುಂಬ ಟೇಸ್ಟಾಗಿರ್ತದೆ, ತುಂಬ ಸಿಂಪಲಾಗಿ ಬ್ಯಾಚುಲರ್ಗೂ ಮಾಡ್ಬೋದು. ಅದನ್ನು ಹೇಗೆ ಮಾಡುವ ಅಂತ ನೋಡುವ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಚಿಕನ್ ತಗೊಂಡಿದ್ದೇನೆ. ಇದನ್ನು ಡ್ರಮ್ ಸ್ಟಿಕ್ ಮಾಡಲಿಕ್ಕೆ ಹೀಗೆ ಗೀಟು ಮಾಡಿಕೊಳ್ಬೇಕು. ಇದು ಮಸಾಲೆ ಎಲ್ಲ ಒಳಗೆ ಹೋಗಬೇಕು. ಹಾಗೆ ಇದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಟದ್ದು ಗೀಟು ಮಾಡಿ, ಮತ್ತೆ ಅದಕ್ಕೆ ಬೇಕಾಗಿರುವ ಫಸ್ಟಿನಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನಾನು ಈಗ ತೋರಿಸ್ಕೊಡ್ತಿದ್ದೇನೆ. ಒಂದು ಅರ್ಧ ಕಪ್ಪು ಸಣ್ಣ ಕಪ್ಪಾಗುವಷ್ಟು ಗಟ್ಟಿ ಮೊಸರು, ತುಂಬ ಹುಳಿ ಇರಬಾರ್ದು. ಒಂದು 4 ಕಾಯಿ ಮೆಣಸು ಖಾರಕ್ಕೆ ತಕ್ಕ, ಮತ್ತು ಮೆಣಸಿನ ಹುಡಿ ಎಲ್ಲ ಮಸಾಲೆ ಹಾಕ್ಲಿಕ್ಕೆ ಉಂಟು. ಫಸ್ಟಿಗೆ ಇದು ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೆ ತಗೊಂಡಿದ್ದೇನೆ. ರುಚಿಗೆ ತಕ್ಕ ಉಪ್ಪು, ಅರಸಿನ ಹುಡಿ, ಮತ್ತು 1-1.5 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಸಣ್ಣ ಎಲ್ಲ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಈಗ ಇದಕ್ಕೆ ಪುದೀನ ಹಾಕಿಕೊಳ್ಳಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮೆಣಸು ಹಾಕಿಕೊಳ್ಳಿ. 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಇದರಲ್ಲೇ ಮೊಸರು ಹಾಕಿ ಕಡೀರಿ. ತುಂಬ ನೀರಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ, ಇದರಲ್ಲೇ ಮೊಸರು ಹಾಕಿ ಕೊಡ್ತಿದ್ದೇನೆ. ಇದೇ ಮೊಸರಿನಲ್ಲಿ ನೈಸ್ ಆಗುವಾಗೆ ಪೇಸ್ಟ್ ಥರ ಕಡೀರಿ. ಈಗ ನೈಸ್ ಆಗುವಾಗೆ ಕಡ್ದಿದ್ದೇನೆ ನೋಡಿ. ಅದೇ ನೀರೇನು ಹಾಕ್ಲಿಕ್ಕೆ ಹೋಗಬಾರ್ದು, ಅದೇ ಮೊಸರಲ್ಲಿ ಕಡ್ದದ್ದು. ಮತ್ತು ಒಂದು ಬಾಣಲಿಗೆ ಹಾಕಿಕೊಳ್ತಿದ್ದೇನೆ. ಅದೇ ಬಾಣಲಿಗೆ ಹಾಕಿದ ಮೇಲೆ ಅರಸಿನ ಹುಡಿ ಹಾಕಿಕೊಳ್ಳಿ, ಮತ್ತು ರುಚಿಗೆ ತಕ್ಕ ಉಪ್ಪು ಹಾಕಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ. ಮತ್ತು 1 ಸ್ಪೂನ್ ಆಗುವಷ್ಟು ಜಾಸ್ತಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಕಿಕೊಳ್ತಿದ್ದೇನೆ ಪೇಸ್ಟ್. ನೀವು ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡಿದ ಮೇಲೆ ಇದು ರುಚಿ ನೋಡಿ, ಉಪ್ಪು ಬೇಕಂತ ನೋಡಿಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ. ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಇದೇ ಮಸಾಲೆಗೆ ಈ ಚಿಕನ್ದು ಲಗ್ಗನ್ನು ಹಾಕಿಕೊಳ್ಬೇಕು. ಈಗ ಹಾಕೋದ್ರಿಂದ ಒಳ್ಳೆ ಮಸಾಲೆ ಹಿಡಿತದೆ. ಮತ್ತೆ ಮೆಣಸಿನ ಹುಡಿ ಅದೆಲ್ಲ ಮಿಕ್ಸ್ ಮಾಡಲಿಕ್ಕೆ ಉಂಟು. ಈಗ ಚಿಕನ್ದು ಒಳಗೆ ಹೋಗುವಾಗೆ ಒಳ್ಳೆ ಮಸಾಲೆ ಹಚ್ಚಿ. ಇದು ತುಂಬ ಟೇಸ್ಟಾಗಿರ್ತದೆ. ಮಸಾಲೆ ಎಲ್ಲ ಒಳಗೆ ಹೋಗುವಾಗೆ ಒಳ್ಳೆ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಒಂದು ಅರ್ಧ ಗಂಟೆವರೆಗೆ ಮುಚ್ಚಿಡಿ, ಮಸಾಲೆ ಒಳ್ಳೆ ಹಿಡಿಯಲಿ. ಈಗ ಇದನ್ನು ಒಂದು ಅರ್ಧ ಗಂಟೆವರೆಗೆ ಮುಚ್ಚಿಡಿ, ಮಸಾಲೆ ಎಲ್ಲ ಒಳ್ಳೆ ಹಿಡಿಬೇಕು. ಒಂದು ಅರ್ಧ ಗಂಟೆ ಆಗಿದೆ, ಮಸಾಲೆ ಎಲ್ಲ ಒಳ್ಳೆ ಹಿಡಿದಿದೆ. ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಇಟ್ಟುಕೊಳ್ಬೋದು. ನಾನು ಹಾಗೆ ಇಟ್ಟಿದ್ದೇನೆ, ಫ್ರಿಜ್ಜಲ್ಲಿ ಇಡಲಿಲ್ಲ. ಮತ್ತು ಮಸಾಲೆ ಎಲ್ಲ ಒಳ್ಳೆ ಹಿಡಿದ್ರೆ ತುಂಬ ಟೇಸ್ಟಾಗಿರ್ತದೆ. ಈಗ ಮಸಾಲೆ ಎಲ್ಲ ಒಳ್ಳೆ ಹಿಡಿದಿದೆ. ಇನ್ನು ಇದಕ್ಕೆ ಮಸಾಲೆ ಹಾಕೋಲಿಕ್ಕೆ ನಾನು ಇಟ್ಟಿದ್ದೇನೆ, ಅದನ್ನು ತೋರಿಸ್ಕೊಡ್ತಿದ್ದೇನೆ. ಕಾರ್ನ್ಫ್ಲವರ್ ತಗೊಂಡಿದ್ದೇನೆ. ಒಂದು 4 ಸ್ಪೂನ್ ತಗೊಂಡು, 3 ಇಲ್ಲ 4 ಸ್ಪೂನು. ನೀವು ಕೋಟಿಂಗ್ ಆಗುವಾಗೆ ಹಾಕಿದರೆ ಆಗಿತ್ತು. ನಿಮಗೆ ಕೋಟಿಂಗ್ ಜಾಸ್ತಿ ಬೇಕು ಅಂತ ಹೇಳಿದರೆ ಜಾಸ್ತಿ ಹಾಕಿಕೊಳ್ಬೋದು. ಮತ್ತು ಇದು 1 ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನ್, 1 ಸ್ಪೂನ್ ಆಗುವಷ್ಟು ಅಕ್ಕಿ ವಡೆ. ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸ್ಮೂತಾಗಿ ಬರ್ತದೆ. ಹಾಗೆ ನಾನು ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಇರಲಿ ಅಂತೇಳಿ ಒಂದು ಸಣ್ಣ ಸ್ಪೂನಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಹುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿ, ಮತ್ತು ಒಂದು ಅರ್ಧ ಲಿಂಬೆ ರಸ ತಗೊಂಡಿದ್ದೀನಿ. ನೀವು ಹುಳಿ ಜಾಸ್ತಿ ಮೊಸರು ಉಂಟು ಅಂತ ಹೇಳಿದ್ರೆ ಹುಳಿ ಹಾಕುವಂಥ ಅವಶ್ಯಕತೆ ಇಲ್ಲ. ಆದರೆ ಹುಳಿ ಮೊಸರು ಹಾಕಲಿಲ್ಲ ನಾನು, ಅದಕ್ಕೆ ಲಿಂಬೆ ತಗೊಂಡಿದ್ದೇನೆ. ನಿಮಗೆ ಚಿಕನ್ಗೆ ತಕ್ಕ ಲಿಂಬೆ ರಸ ಹಾಕಿಕೊಂಡ್ರೆ ಆಯಿತು. ಮತ್ತು ರುಚಿಗೆ ತಕ್ಕ ಉಪ್ಪು, ಮತ್ತು ಸ್ವಲ್ಪ ಕೊತ್ತಂಬರಿ ಹುಡಿ ಮತ್ತು ಮೆಣಸಿನ ಹುಡಿ ನಾನು ಹೀಗೆ ತೋರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಹಾಕಿಕೊಡ್ಲಿಕ್ಕೆ ಅಷ್ಟೇ. ಈಗ ಅರಸಿನ ಹುಡಿ ಎಲ್ಲ ಹಾಕಿ ಆಗಲೇ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈಗ ಇದಕ್ಕೆ ನಾನು ಗರಂ ಮಸಾಲೆ ಹುಡಿ ಹಾಕಿಕೊಳ್ತಿದ್ದೇನೆ, ಮತ್ತು ಕರಿಮೆಣಸಿನ ಹುಡಿ ಹಾಕಿಕೊಳ್ಳಿ, ಮತ್ತು ಲಿಂಬೆ ರಸ ಹಾಕಿಕೊಳ್ತಿದ್ದೇನೆ. ಬೀಜ ಬೀಳೋದಕ್ಕೆ ಹಾಕಿಕೊಳ್ಳಿ. ವಿನಿಗರ್ ಬೇಕಾದರೆ ವಿನಿಗರು ಹಾಕಿಕೊಳ್ಬೋದು. ಮತ್ತು ಇದಕ್ಕೆ ಕಾಯಿ ಮೆಣಸು ಹಾಕಿದ್ದೇನೆ, ಮೆಣಸಿನ ಹುಡಿ ಹಾಕಿಕೊಳ್ತಿದ್ದೇನೆ. ಮೆಣಸಿನ ಹುಡಿ 1-2 ಸ್ಪೂನ್ ಹಾಕಿಕೊಂಡಿದ್ದೇನೆ. ಮತ್ತು 1-1.5 ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನಲ್ಲಿ ಕೊತ್ತಂಬರಿ ಹುಡಿ ಹಾಕಿಕೊಂಡಿದ್ದೇನೆ. ಇದಕ್ಕೆ ರುಚಿ ಸ್ವಲ್ಪ
ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ತಿದ್ದೇನೆ. ಆಗ ಹಾಕಿದ್ದು ಮತ್ತೆ ರುಚಿ ನೋಡಿಕೊಳ್ಬಹುದು. ಇದು ಮಸಾಲೆ ನೀವು ಮಿಕ್ಸ್ ಮಾಡಿದ ಮೇಲೆ ನೀವು ರುಚಿ ನೋಡಿಕೊಳ್ಬೇಕು. ಉಪ್ಪು, ಖಾರ ಮತ್ತು ಹುಳಿ ಎಲ್ಲ ನೋಡಿಕೊಳ್ಳಿ. ನಿಮಗೆ ಬೇಕಾದಾಗೆ ಹಾಕಿಕೊಳ್ಬಹುದು. ಹುಳಿ ಇದೆಲ್ಲ ಬೇಕು ಅಂತ ಹೇಳಿದ್ರೆ. ಈಗ ಇದರಲ್ಲೇ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ನೀರೇನು ಮಿಕ್ಸ್ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಇದೇ ಮೊಸರಲ್ಲೇ ಮಿಕ್ಸ್ ಮಾಡಿಟ್ಟದಲ್ಲ, ಅದಕ್ಕೆ ಇದರಲ್ಲೇ ನಾನು ಒಳ್ಳೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ಹೀಗೆ ಒಳಗೆ ಹೋಗುವಾಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಖಾರ ಎಲ್ಲ ನಾನು ಮಸಾಲೆ ಎಲ್ಲ ನೋಡಿದ್ದೇನೆ, ನನಗೆ ಎಲ್ಲ ಉಂಟು. ಹಾಗೆ ನಾನು ಒಳ್ಳೆ ಮಿಕ್ಸ್ ಮಾಡಿದ್ದೇನೆ. ಮತ್ತು ಇದಕ್ಕೆ ಈಗ ಒಂದು ಸಣ್ಣ ಸ್ಪೂನ್, 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಮತ್ತು ಈಗ ಕಾರ್ನ್ಫ್ಲವರ್ ಹಾಕಿಕೊಳ್ಬೇಕು. ಸಣ್ಣ ಸ್ಪೂನಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕಿದೆ. ಇದು ಕೋಟಿಂಗ್ ಬೇಕು ಅಂತೇಳಿ ನಾನು 1 ಸ್ಪೂನ್ ಎಕ್ಸ್ಟ್ರಾ ಹಾಕಿಕೊಂಡದ್ದು. ಇದು ಕಾರ್ನ್ಫ್ಲವರು ನಿಮಗೆ ಬೇಡ, ಕೋಟಿಂಗ್ ಜಾಸ್ತಿ ಬೇಡ ಅಂತ ಹೇಳುವವರು 2 ಸ್ಪೂನ್ ಹಾಕಿಕೊಳ್ಬೋದು. ಮತ್ತು ಇದರಲ್ಲೇ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ. ಈಗ ನೀವು ರುಚಿಯೆಲ್ಲ ನೋಡಿಕೊಳ್ಬಹುದು. ಉಪ್ಪು, ಖಾರ, ಹುಳಿ ಎಲ್ಲ ನೋಡಿಕೊಳ್ಬಹುದು. ಎಲ್ಲ ನೋಡಿ ಬೇಕಾದರೆ ಹಾಕಿಕೊಳ್ಬಹುದು. ನಿಮಗೆ ಬೇಕಾದರೆ ಸ್ವಲ್ಪ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕಿಕೊಳ್ಬಹುದು. ಅದರಲ್ಲಿ ಒಳ್ಳೆ ಕಲರ್ ಬರ್ತದೆ. ಮತ್ತು ಈಗ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಟ್ಟಿದ್ದೇನೆ. ಇನ್ನು ಒಳ್ಳೆ ಮಸಾಲೆ ಇಡಬೇಕು. ಹಾಗೆ ಸರಿ ಉಂಟು. ಇದನ್ನು ಒಂದು 10 ನಿಮಿಷವರೆಗೆ ಮುಚ್ಚಿಡಿ ಸಾಕು. ಮತ್ತು ಫ್ರೈ ಮಾಡಿದರೆ ಆಯಿತು. ಈಗ ಒಂದು 10 ನಿಮಿಷ ಆಗಿದೆ. ಮಸಾಲೆ ಎಲ್ಲ ಒಳ್ಳೆ ಹಿಡಿದಿದೆ. ಎಣ್ಣೆಯು ಬಿಸಿ ಆಗ್ತಾ ಉಂಟು. ಇನ್ನು ಫ್ರೈ ಮಾಡಿದರೆ ಆಯಿತು. ಈಗ ಎಣ್ಣೆ ಒಳ್ಳೆ ಬಿಸಿಯಾಗಿದೆ. ಒಮ್ಮೆ ಫ್ರೈ ಮಾಡಿದ್ದೇನೆ ನಾನು. ಮತ್ತು ಈಗ ಒಳ್ಳೆ ಕೋಟಿಂಗ್ ಮಾಡಿಕೊಳ್ಳಿ. ಹೀಗೆ ಕೋಟಿಂಗ್ ಮಾಡಿದರೆ ಒಳ್ಳೆ ಕೋಟಿಂಗ್ ಇರ್ತದೆ ಅಂದರೆ ಮಸಾಲೆಯಲ್ಲಿ ಒಳ್ಳೆ ಕೋಟಿಂಗ್ ಮಾಡಿ ಎಣ್ಣೆ ಒಳ್ಳೆ ಬಿಸಿ ಆದ ಮೇಲೆ ಒಂದೊಂದೇ ಲಗ್ಗನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಈಗ ಒಂದೊಂದೇ ಲಗ್ಗನ್ನು ಹಾಕಿಕೊಳ್ಳಿ. ನಾನು 2 ಲಗ್ಗನ್ನು ಹಾಕಿಕೊಳ್ತಿದ್ದೇನೆ. ಈಗ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿ ಇಡಿ, ಸಣ್ಣ ಉರಿಯಲ್ಲಿ ಒಳ್ಳೆ ಬೇಯಲಿ. ಒಂದು ಸೈಡ್ ಬೆಂದ ಮೇಲೆ ತಿರುಗಿಸಿ ಹಾಕಬೇಕು. ಹಾಗೆ ನೋಡಿ, ಮೀಡಿಯಮ್ ಉರಿಯಲ್ಲಿ ಬೇಯ್ತಾ ಉಂಟು. ಮತ್ತು ಒಂದು ಸೈಡ್ ಬೆಂದ ಮೇಲೆ ಹೀಗೆ ತಿರುಗಿಸಿ ಹಾಕಿ. ಇದು 2 ಸಲ ನಾನು ಫ್ರೈ ಮಾಡಿಕೊಳ್ತಿದ್ದೇನೆ. ಅಂತ ಹೇಳಿದರೆ ಒಳ್ಳೆ ಡೀಪ್ ಫ್ರೈ ಆಗಬೇಕು ಅಂತೇಳಿ 2 ಸಲ ಫ್ರೈ ಮಾಡಬೇಕು ನಾನು. 1 ಸಲ ಫ್ರೈ ಮಾಡಿ ತೆಗೆದ ಮೇಲೆ ಈಗ ಇದನ್ನು ತಿರುಗಿಸಿ ಹಾಕಬೇಕು. ನೋಡಿ, 2 ಸೈಡ್ ಒಳ್ಳೆ ಬೆಂದಿದೆ. ಈಗ ಒಮ್ಮೆ ಇದನ್ನು ತೆಗಿಬೇಕು. ಮತ್ತು ಇನ್ನೊಂದು ಸಲ ಒಳ್ಳೆ ಎಣ್ಣೆ ಬಿಸಿ ಆದ ಮೇಲೆ ಡೀಪ್ ಫ್ರೈ ಮಾಡಬೇಕು. ಇನ್ನೊಂದು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಎಣ್ಣೆ ಒಳ್ಳೆ ಬಿಸಿ ಮಾಡಿದ್ದೇನೆ. ಈಗ ಇನ್ನೊಂದು ಸಲ ಫ್ರೈ ಮಾಡಲಿಕ್ಕೆ ಎಣ್ಣೆ ಒಳ್ಳೆ ಬಿಸಿ ಆದ ಮೇಲೆ ಹಾಕಿಕೊಳ್ಳಿ. ನೋಡಿ, 2 ಹಾಕಿದ್ದೇನೆ. ಒಳ್ಳೆ ಡೀಪ್ ಫ್ರೈ ಆಗಲಿ. 2 ಸಲ ಹಾಕಿದ್ದೇನೆ ಫ್ರೈ ಆಗಲಿ. ಸ್ವಲ್ಪ ಸಣ್ಣದಾಯಿತು ಬಾಣಲಿ, ಇಲ್ಲದ್ರೆ ಒಳ್ಳೆದಾಗ್ತದೆ. 2 ಸಲ ಫ್ರೈ ಆಗಿದೆ, ಒಳ್ಳೆ ಫ್ರೈ ಆಗಿದೆ. ಇವಾಗ ಚಿಕನ್ ಲೆಗ್ ಫ್ರೈ ರೆಡಿಯಾಗಿದೆ. ಈಗ ನಾನು ಉಳಿದದನ್ನು ಇದೇ ರೀತಿ ಫ್ರೈ ಮಾಡಿಕೊಳ್ತಿದ್ದೀನಿ. 2 ಸಲ ಫ್ರೈ ಮಾಡಿಕೊಳ್ತಿದ್ದೀನಿ. ಒಳ್ಳೆ ಬಂದಿದೆ. ಈಗ ನೋಡಿ, 2 ಸೈಡು ಬೆಂದಿದೆ ಒಳ್ಳೆ. ಮತ್ತು ತಿರುಗಿಸಿಯಾಗಿ 2 ಸಲ ಫ್ರೈಯೂ ಮಾಡಿದ್ದೇನೆ. ನೋಡಿ, ಅಷ್ಟು ಒಳ್ಳೆ ಬಂದಿದೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ. ಚಿಕನ್ ಡ್ರಮ್ ಸ್ಟಿಕ್ ತುಂಬ ಟೇಸ್ಟಾಗಿರ್ತದೆ. ಇದನ್ನು ಬ್ಯಾಚುಲರು ಮಾಡಿಕೊಳ್ಬೋದು. ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.